ಹಲೋ ನಮಸ್ಕಾರ ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಚನಾ. ಬಿಗ್ ಬಾಸ್ ಸೀಸನ್ 12 ಅಪ್ಡೇಟ್ಗೆ ಯಾರೆಲ್ಲ ವೇಟ್ ಮಾಡ್ತಿದ್ರು, ಸೊ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೊ ಕಳೆದ 2-3 ದಿವಸದಿಂದ ಏನ್ ಬಿಗ್ ಬಾಸ್ ಸ್ಟಾಪ್ ಆಗ್ತಿದ್ದಂತಿದ್ದು ಅದು ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಮನೆ ಒಳಗ್ ಬಂದಿದ್ದಾರೆ. ಇನ್ನು ಅವರ ಆಟದ ಬಗ್ಗೆ, ಗೇಮ್ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಒಬ್ರಿಗೊಬ್ರು ಕೂಡ ತುಂಬಾ ಪಾರ್ಟಿಸಿಪೇಟ್ ಚೆನ್ನಾಗಿ ಮಾಡ್ತಾ ಇದಾರೆ. ಮತ್ತೆ ಇದರಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ಇಷ್ಟು ದಿವಸ ಸೈಲೆಂಟ್ ಆಗಿದ್ದವರೆಲ್ಲ ವೈಲೆಂಟ್ ಆಗಿದ್ದಾರೆ. ಎಸ್ಪೆಷಲಿ ಡಾಗ್ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರು. ಯಾರಿಗೆ ಆಗ್ಲಿ ಒಂದು ತಾಳ್ಮೆ ಅಂತ ಅಂದ್ರೆ, ಅದಕ್ಕೂ ತಾಳ್ಮೆಗೂ ಒಂದು ತಾಳ್ಮೆ ಅಂತ ಇರುತ್ತೆ. ಒಂದ್ಸಲಿ ಬ್ಲಾಸ್ಟ್ ಆಯ್ತು ಅಂತಂದ್ರೆ ಅದನ್ನ ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ಆಗಿತ್ತು ಕೂಡ ಅದೇನೇನೆ. ಸೊ ಜಂಟಿ ಅಂತ ಮಾಡಿರೋದ್ರಿಂದ ಬಿಗ್ ಬಾಸ್ ಕೂಡ ಅಷ್ಟೇ ಸೀರಿಯಸ್ ಆಗಿ ಹೇಳಿದ್ದಾರೆ. ಎಲ್ಲೇ ಹೋಗ್ಬೇಕಂದ್ರು ಅಟ್ಲೀಸ್ಟ್ ಒಂದು ನೀರ್ ಕುಡಿಬೇಕಂದ್ರೂ ಕೂಡ ಜೊತೆಲಿ ಇರ್ಬೇಕು ಅಂತ. ಸೊ ಒಬ್ಬ ವ್ಯಕ್ತಿ ಒಬ್ರಿಗೆ ಕಾಯ್ತಾನೆ ಅಂತಂದ್ರೆ ಕಾಯೋದಕ್ಕೂ ಒಂದು ಲಿಮಿಟೇಷನ್ ಅಂತ ಇರ್ಬೇಕು. ಆ ಲಿಮಿಟೇಷನ್ ಕ್ರಾಸ್ ಆಗಿರೋದೇ ಇವತ್ತಿನ ಮನೆಯಲ್ಲಿ ಜಗಳ ಆಗೋದಕ್ಕೆ ಕಾರಣ ಆಯ್ತು. ಏನಾಯ್ತಪ್ಪ ಅಂತಂದ್ರೆ, ಡಾಗ್ ಸತೀಶ್ ಅವರು ಹಾಗೂ ಚಂದ್ರಪ್ರಭಾ ಅವರು ಜೊತೆಗೆ ಇರ್ಬೇಕು. ಯೂಶಲಿ ಅದೇ ತರ ಇದ್ರು. ಸೊ ಅವ್ರೇನು ಒಂದು ವಾಶ್ರೂಮ್ ಅಲ್ಲಿ ಏನ್ ಇರ್ತಾರೋ ಅಲ್ಲೇ ತುಂಬಾ ಸಮಯ ಕಳೀತಾ ಇದಾರೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಬಿಗ್ ಬಾಸ್ ಅಂತ ಅಂದ್ಮೇಲೆ ಅವರ ಪ್ರತಿಭೆ ಏನಿದೆ ಅದನ್ನ ತೋರಿಸ್ಬೇಕು, ಎಂಟರ್ಟೈನ್ ಮಾಡ್ಬೇಕು, ಸೊ ಮತ್ತೆ ಕಾಮಿಡಿ ಮಾಡ್ಬೇಕು. ಇದೆಲ್ಲ ಎಷ್ಟು ಕಾಣಿಸ್ಕೋತಾರೋ ಅವ್ರು ಅಷ್ಟು ಹೈಲೈಟ್ ಆಗಿರ್ತಾರೆ. ಬಟ್ ಇಲ್ಲಿ ಬಂದು ಚಂದ್ರಪ್ರಭಾ ಅವ್ರಿಗಿರುವಂತಹ ಟ್ಯಾಲೆಂಟ್, ಅವ್ರಿಗಿರುವಂತಹ ಈ ಒಂದು ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ ಇಂದ ಸೊ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಅಂತಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಡಾಗ್ ಸತೀಶ್ ಅವ್ರ ಜೊತೆ 3 ಹೊತ್ತು ವಾಶ್ರೂಮ್ ಅಲ್ಲೇ ಕಳೆಯೋದ್ರಿಂದ ಎಲ್ಲ ಒಂದ್ ಕಡೆ ಅದು ಮಿಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಆಗಿರೋದು ಕೂಡ ಅದೇನೇನೆ. ಸೊ ಒಬ್ಬ ವ್ಯಕ್ತಿ ಒಂದಷ್ಟು ಸಮಯ ಇರ್ತಾರೆ ವಾಶ್ರೂಮ್ ಅಲ್ಲಿ ಅಂತಂದ್ರೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಬಟ್ ಇವತ್ತು ಆ ಟೈಮ್ ಲಿಮಿಟ್ ಕ್ರಾಸ್ ಆಗಿರೋದ್ರಿಂದ ಚಂದ್ರಪ್ರಭಾ ಅವರು ತುಂಬಾನೇ ಅಗ್ರೆಸಿವ್ ಆದ್ರು. ಯಾವತ್ತೂ ಕೂಡ ನಾವ್ ಅವ್ರನ್ನ ನೋಡಿಲ್ಲ. ಅವ್ರು ಹೆಂಗೆ ಅಂತಂದ್ರೆ ಜಾಸ್ತಿ ಗಲಾಟೆ ಮಾಡೋದಾಗ್ಲಿ ಮಾಡ್ತಾ ಇರಲಿಲ್ಲ. 3 ಹೊತ್ತು ಕಾಮಿಡಿ ಅಂದ್ರೆ ಅವ್ರು ಮಾತಾಡಿದ್ರೆ ಸಾಕು, ಒಂದು ಪಂಚ್ ಡೈಲಾಗ್ ಇರ್ತಿತ್ತು. ಸೊ ನಗ್ಸೋದ್ರ ಬಗ್ಗೆನೇ ಗಮನ ಕೊಡ್ತಿದ್ರು. ಅಂತ ವ್ಯಕ್ತಿನೇ ಇವತ್ತು ಅಗ್ರೆಸಿವ್ ಆಗಿದ್ದಾರೆ. ಮತ್ತೆ ಗ್ಲಾಸ್ ನೆಲ್ಲ ಹೊಡೆದಾಕೋ ರೇಂಜ್ ಆಗಿದ್ದಾರೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಅವ್ರ ತಾಳ್ಮೆನ ಅವರು ಕಳ್ಕೊಂಡಿರ್ಬೇಕು. ಸೊ ಇಲ್ಲಿ ಕಾರಣ ಏನಪ್ಪಾ ಅಂತಂದ್ರೆ, ಅವರು ಡಾಗ್ ಸತೀಶ್ ಅವ್ರ ಹತ್ರ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲ ಸರ್ ಬನ್ನಿ ಆಯ್ತು ಅಂತ ಎಷ್ಟ್ ಹೇಳಿದ್ರು ಕೇಳ್ದಲ್ಲ ಅವ್ರು ಮಾಡಿದ್ನೇ ಮಾಡ್ತಾ ಇದಾರೆ ಅಂತ ಅಂದಾಗ ಎಂತವ್ರಿಗೆ ಆಗ್ಲಿ ಕೋಪ ಬರೋದ್ ಸಹಜ. ಆದ್ರೆ ಇಲ್ಲಿ ಡಾಗ್ ಸತೀಶ್ ಅವರು ಆಯ್ತು ಇನ್ ಮುಂದೆ ಅದನ್ನ ಕರೆಕ್ಷನ್ ಮಾಡ್ಕೋತೀನಿ ಅಂತ ಎಲ್ಲೂ ಹೇಳಲಿಲ್ಲ. ಕಾಯಲೇಬೇಕು ಹೌದು ಅಂತ ಮಾತಾಡ್ತಾರೆ. ಸೊ ಆ ಮಾತು ಎಂತವ್ರಿಗೆ ಆಗ್ಲಿ ಟ್ರಿಗರ್ ಆಗೇ ಆಗುತ್ತೆ. ಸೊ ಇಲ್ಲಿ ಇಷ್ಟು ದಿವಸ ಅವರಿಬ್ರು ಚೆನ್ನಾಗಿದ್ರು ಅಂತಂದ್ರೆ ಅವ್ರ ಮಧ್ಯೆ ಏನಿತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಅವರಿಬ್ರು ಜಂಟಿಯಾಗಿದ್ದಾಗ ಅಂತಂದ್ರೆ ಅವ್ರಿಗೆ ಜೊತೆಲಿ ಎಲ್ಲೋದ್ರು ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಬಟ್ ಇಲ್ಲಿ 3 ಹೊತ್ತು ಒಂದು ವಾಶ್ರೂಮ್ ಅಲ್ಲೇ ಕಳೆಯೋದ್ರಿಂದ ಸೊ ಚಂದ್ರಪ್ರಭಾ ಅವರ ಒಂದು ಏನ್ ಟ್ಯಾಲೆಂಟ್ ಇತ್ತು ಅದು ಎಲ್ಲ ಒಂದ್ ಕಡೆ ಕಳೆದೋಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಈ ವಿಚಾರವಾಗಿ ಇವತ್ತಿನ ಪ್ರೋಮೋದಲ್ಲಿ ಹೈಲೈಟ್ ಆಗಿ ತೋರಿಸಿದ್ರು. ಸೊ ಇದನ್ನ